ಹೊಳೆನರಸೀಪುರ ಪಟ್ಟಣದ ಸೋಷಿಯಲ್ ಕ್ಲಬ್ ಆವರಣದಲ್ಲಿ ರಾಷ್ಟ್ರಪತಿ ಪದಕ ಪುರಸ್ಕೃತರಾದ ವೃತ್ತ ನಿರೀಕ್ಷಕ ಪ್ರದೀಪ್ ಕುಮಾರ್ ಬಿಆರ್ ಅವರಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಹೊಳೆನರಸೀಪುರ ವೃತ್ತದ ವೃತ್ತ ನಿರೀಕ್ಷಕ ಪ್ರದೀಪ್ ಕುಮಾರ್ ಬಿಆರ್ ಅವರು ರಾಷ್ಟ್ರಪತಿ ಪದಕ ಪಡೆದಿದ್ದಾರೆ. ಇಂತಹ ಅಧಿಕಾರಿಯ ಸೇವೆಯನ್ನು ಗುರುತಿಸಿ ನೀವುಗಳು ಅವರನ್ನು ಸನ್ಮಾನಿಸಿ ಗೌರವಿಸುತ್ತಿರುವ ಕಾರ್ಯ ಶ್ಲಾಘನೀಯವೆಂದು ಡಿವೈಎಸ್ಪಿ ಹಾಗೂ ಐಪಿಎಸ್ ಅಧಿಕಾರಿ ಶಾಲು ಅಭಿನಂದಿಸಿದರು. ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಒಬ್ಬ ಅಧಿಕಾರಿ ತನ್ನ ಕರ್ತವ್ಯದಲ್ಲಿ ತೋರುವ ಬದ್ಧತೆ ಹಾಗೂ ಕರ್ತವ್ಯ ನಿಷ್ಠೆ ಜೊತೆಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರದಿಂದ ಯಾವುದೇ ಸಮಸ್ಯೆ ಉಂಟಾಗದೆ ನಾಗರಿಕರ ಪ್ರಶಂಸೆಗೆ ಗುರಿಯಾಗುವುದು ಜೊತೆಗೆ ಇಲಾಖೆಯಲ್ಲಿ ಅವರ ಆಡಳಿತ ಹಾಗೂ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ ಎಂದರು. ಪ್ರದೀಪ್ ಕುಮಾರ್ ಇಂತಹ ಪ್ರತಿಷ್ಠಿತ ಪ್ರಶಸ್ತಿ ಪಡೆದಿದ್ದಾರೆ. ಜೊತೆಗೆ ಅವರ ಕರ್ತವ್ಯ ನಿಷ್ಠೆಗೆ ಸಂದ ಗೌರವವಾಗಿದೆ ಎಂದರು. ವೃತ್ತ ನಿರೀಕ್ಷಕ ಪ್ರದೀಪ್ ಕುಮಾರ್ ಬಿಆರ್ ಮಾತನಾಡಿ, ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ, ಅವರು ಕರ್ತವ್ಯನಿರತ ಸಂದರ್ಭದಲ್ಲಿ ಎದುರಿಸಿದ ಸಂದಿಗ್ಧ ಪರಿಸ್ಥಿತಿ, ಕೈಗೊಂಡ ನಿರ್ಧಾರಗಳು, ಸಮಾಜ ಸೇವಾ ಕಾರ್ಯಗಳು ಹಾಗೂ ಸಹೋದ್ಯೋಗಿಗಳು ಆತ್ಮೀಯವಾಗಿ ಹೇಳುವ ಅತಿ ಹೆಚ್ಚು ಪ್ರಶಸ್ತಿ ಸ್ವೀಕರಿಸಿದ ಅಧಿಕಾರಿ ಎಂದೇಳುವ ಮಾತುಗಳು ಮನಸ್ಸಿಗೆ ಖುಷಿ ನೀಡುವ ಜೊತೆಗೆ ಜವಾಬ್ದಾರಿ ಹೆಚ್ಚಿಸಿದೆ ಎಂದರು. ಸ್ಪರ್ಶ ಸಂಜಯ್ ಪ್ರಾರ್ಥಿಸಿದರು. ಮಂಜೇಗೌಡ ಸ್ವಾಗತಿಸಿದರು. ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಕೃಷ್ಣಮೂರ್ತಿ ನಿರೂಪಿಸಿದರು. ಅಬಕಾರಿ ಇಲಾಖೆ ನಿರೀಕ್ಷಕ ಪಾಂಡುರಂಗ, ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಚ್.ವಿ. ಸುರೇಶ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ಗಳಾದ ಅಭಿಜಿತ್, ರಮೇಶ್, ಸಲ್ಮಾನ್ ಖಾನ್ ತಂಬುಳಿ, ಸೋಷಿಯಲ್ ಕ್ಲಬ್ ಅಧ್ಯಕ್ಷರಾದ ಕೆ.ಎಂ. ಹೊನ್ನಪ್ಪ, ಕಾರ್ಯದರ್ಶಿ ಸುದರ್ಶನ್ ಬಾಬು, ಹಿರಿಯ ಸದಸ್ಯರಾದ ರಂಗಸ್ವಾಮಿ, ವಿಶ್ವೇಶ್ವರಯ್ಯ, ಶಂಕರನಾರಾಯಣ ಐತಾಳ್, ನಟರಾಜ್, ಕೆ.ಎಂ. ಶಿವಕುಮಾರ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಟ್ ಇಲ್ಲಿ ಪ್ರೋತ್ಸಾಹ ಕೊಡ್ತಾರೆ. ಇಬ್ರು ಕೂಡ ಚೆನ್ನಾಗಿ ಇದು ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ಮಾಡಿದ್ದಾರೆ. ಮತ್ತೆ ಮಕ್ಕಳು ಆ್ಯಂಡ್ ಸ್ಪೋರ್ಟ್ಸ್ ಅವರು ಇಲ್ಲಿ ಆಟ ಆಡೋಕ್ಕೆ ಬೆಳಿಗ್ಗೆ ಬರ್ತಾರೆ. ಇಬ್ರು ಹೇಳಿದ್ರು ಈ ಸ್ಟೇಟ್ ಲೆವೆಲ್ ದಿಸ್ ಹುಡುಗಿ ಕೂಡ ಬರ್ತಾರೆ. ಸೊ ಎಲ್ಲರಿಗೆ ಇದು ಅವಕಾಶ ಕೊಡ್ತಾರೆ ಆಟ ಆಡೋಕ್ಕೆ. ಮತ್ತೆ ಸ್ಪೋರ್ಟ್ಸ್ಗೆ ಪ್ರೋತ್ಸಾಹ ಮಾಡ್ತಾರೆ. ಇದ್ರ ಬಗ್ಗೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಮತ್ತೆ ಇವತ್ತು ಪ್ರದೀಪ್ಗೆ ಪ್ರೆಸಿಡೆಂಟ್ ಮೆಡಲ್ ಸಿಕ್ಕಿದೆ, ಮುಂಚೆ ಸಿಕ್ಕಿದೆ. ಇಬ್ರು ಸಮ್ಮಾನಕ್ಕೆ ಪ್ರೋಗ್ರಾಮ್ ಹಾಕಿದ್ದಾರೆ. ಸೊ ಏನಿದೆ, ಪೊಲೀಸಲ್ಲಿ ನಮಗೆ ಜನರಿಗೆ ಸಹಾಯತ ತುಂಬಾ ಬೇಕಾಗುತ್ತೆ. ಪೊಲೀಸ್ ಮತ್ತೆ ಪೀಪಲ್ ರಿಲೇಷನ್ ಸರಿಯಾಗಿರುತ್ತೆ, ದೆನ್ ನಮಗೆ ಕೆಲಸ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಎಲ್ಲ ಕೆಲಸ ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಏನೇನು ಬೇಕು, ಇಫ್ ಸಿಟಿಜನ್ಸ್ ತುಂಬ ಸಹಾಯತೆ ಮಾಡ್ತಾರೆ, ದೆನ್ ವಿ ಆಲ್ಸೋ ಗೆಟ್ encouraged to do good work. ಸೊ ಇದು ಪೊಲೀಸ್ಗೆ ಎಲ್ಲ ಸಹಾಯತೆ ಮಾಡ್ತಾರೆ. ಇದರಸ್ಗೆ ತುಂಬ ಥ್ಯಾಂಕ್ ಯು ಎಲ್ಲರಿಗೆ. ಮತ್ತೆ ಪ್ರದೀಪ್ಗೆ ಸಮ್ಮಾನಗೆ ಇವತ್ತು ಎಲ್ಲರೂ ಕರೆಸಿದ್ದಾರೆ. ಥ್ಯಾಂಕ್ ಯು. ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಕೆಲಸ ಮಾಡಿಸ್ತಾರೆ ಧರ್ಮವಾಗಿ, ನ್ಯಾಯವಾಗಿ. ಸುರೇಶ್ ಅವರು ನಮಗೆ ಕಿವಿ ಮಾತುಗಳು ಹೇಳ್ತಾ ಇರ್ತಾರೆ, ಚೂಡ್ತಾ ಇರ್ತಾರೆ, ಸರಿ ನಡೀತಾ ಇದೆ ಅಂತ. ನೀವುಗಳು ಸಹ ನಾಗರಿಕರನ್ನ ನೋಡಿದ್ರೆ ಒಳ್ಳೆ ಸುಖ ಬರೋಕ್ಕೆ ಪೊಲೀಸ್ ಆಫೀಸರ್ ಬರೋದಕ್ಕೆ ಯೋಚನೆ ಮಾಡ್ಕೊಂಡು ಬರ್ತಾರೆ. ಆದ್ರೆ ನಾನಿಲ್ಲಿ ಬಹಳಷ್ಟು ಒಳ್ಳೆ ಜನಗಳನ್ನ ನೋಡಿದ್ದೀನಿ, ಬಹಳಷ್ಟು ಪೊಲೀಸ್. ಆದ್ರೆ ಅವರಿಗೆ ಸೇರ್ಕೊಳ್ಳೋರಿಗೆ